ತುಂಬ ಜನ ಸೆಲ್ಫ್ ಡಯಾಗ್ನೋಸ್ ನಾನು ತುಂಬ ಬ್ಲೋಟ್ ಆಗುತ್ತೆ ಡಾಕ್ಟ್ರೆ, ಅಂದರೆ ಹೊಟ್ಟೆ ಉಬ್ಬರ ಬರುತ್ತೆ, ಥೇಕ್ಗಳು ಬರ್ತಾನೇ ಇರ್ತವೆ, ನಾನು ರೆಗ್ಯುಲರ್ ಫುಡ್ ತೊಗೋತೀನಿ, ಕರೆಕ್ಟ್ ಟೈಮ್ ಊಟ ಮಾಡ್ತೀನಿ, ಆದರೂ ಯಾಕೆ ಹಿಂಗಾಗುತ್ತೆ ಅಂತ. ವೆರಿ ವೆರಿ ಸಿಂಪಲ್. ತುಂಬ ಜನ ಊಟ ಮಾಡುವಾಗ ಗಾಳಿ ನುಂಗ್ತಾರೆ. ಒಂದು ತುತ್ತಿನ ಜೊತೆಯಲ್ಲಿ 1.25 ml ಗಾಳಿ ಪ್ರತಿಯೊಬ್ಬರೂ ನುಂಗ್ತಾರೆ. ಆ ನುಂಗಿದ ಗ್ಯಾಸು ನಿಮ್ಮ ಸ್ಟೊಮಕ್ನೊಳಗೆ ಬ್ಲೋಟಿಂಗ್ ಮಾಡುತ್ತೆ. ನೀವು ನೋಡಿರಬೇಕು, ಮಕ್ಕಳಿಗೆ ತಾಯಿ ಹಾಲು ಕುಡಿಸಿದ ಮೇಲೆ ಅಜ್ಜಿ ಹೇಳುತ್ತೆ ಹೆಗಲ ಮೇಲೆ ಹಾಕ್ಕೊಂಡು ದೇಕ್ಸು ಅನಿಸುತ್ತೆ. ಯಾಕಂದರೆ ಮಗು ಕೂಡ ಹಾಲು ಕುಡಿಯುವಾಗ ಗಾಳಿ ನುಂಗುತ್ತೆ. ಆ ಗಾಳಿ ಪುಟಾಣಿ ಹೊಟ್ಟೆ ಒಳಗೆ ಹಾಲು ಅರ್ಧ ಇದ್ದರೆ ಗಾಳಿನೇ ಅರ್ಧ ಇರುತ್ತೆ. ಆಗ ಅಮ್ಮ ತೇಗ್ಸಿದರೆ ಮತ್ತೊಂದಷ್ಟು ಹಾಲು ಕುಡಿಯುತ್ತೆ ಮಗು. ಪರ್ಟಿಕ್ಯುಲರ್ಲಿ ಒಳ್ಳೆಯಿಂದ ಕುಡಿಸೋವಾಗೆ, ಗ್ಲಾಸಿಂದ ಕುಡಿಸೋವಾಗೆ. ಅದೇ ರೀತಿ ನೀವು ತಿನ್ನುವ ಆಹಾರದಲ್ಲಿ ಗಾಳಿ ನುಂಗ್ತೀರಿ. ಅದರೊಳಗೆ ಆ್ಯಂಗ್ಸಿಟಿ ಜಾಸ್ತಿ ಇದ್ದರೆ, ಟೆನ್ಷನ್ ಜಾಸ್ತಿ ಇದ್ದರೆ, ನೀವು ಗಬ ಅಂತ ತಿಂದರೆ, ಡ್ರೈವ್ ಮಾಡೋ ತಿನ್ಕೊಂಡು ಹೋದರೆ, ಟಿ ವಿ ನೋಡ್ಕೊಂಡು ತಿಂದರೆ, ಮೊಬೈಲ್ ನೋಡ್ಕೊಂಡು ತಿಂದರೆ, ಇವೆಲ್ಲವೂ ಕೂಡ ನಿಮ್ಮ ಬ್ಲೋಟಿಂಗ್ಗೆ ಕಾರಣ. ಬಟ್ ಕೆಲವು ಇದರೊಳಗೆ ದ್ವಿದಳ ಧಾನ್ಯಗಳಲ್ಲಿ ಗ್ಯಾಸ್ ಪ್ರೊಡಕ್ಷನ್ ಜಾಸ್ತಿ, ಬಟ್ ಅದು ಕರುಳಿನಲ್ಲಾಗತ್ತೆ, ಸ್ಟಮಕ್ನಾಗ ಆಗಲ್ಲ. ಅದರಿಂದ ಗಾಡಿ ಕೆಳಗಡೆ ಪಾಸ್ ಆಗೋದು ಬೇರೆ, ಅದನ್ನು ಫ್ಲೇಟಸ್ ಅಂತೀವಿ ನಾವು. ಅದು ಗುದದ್ವಾರದಿಂದ ಎಲ್ಲರೂ ಕೂಡ ಒಂದು ದಿನಕ್ಕೆ 15 ಟೈಮು ಗ್ಯಾಸ್ ಪಾಸ್ ಮಾಡೋದನ್ನು ನಾವು ಇಟ್ಸ್ ಎ ಸೋಷಿಯಲ್ ಪ್ರಾಬ್ಲಮ್ ಅಂತೀವಿ, ನಾಟ್ ಎ ಮೆಡಿಕಲ್ ಪ್ರಾಬ್ಲಮ್. ಬಟ್ ನಿಮ್ಮ ಹೊಟ್ಟೆ ಉಬ್ಬರ ಕಡಿಮೆ ಆಗಬೇಕು ಅಂದರೆ ಸಮಯಕ್ಕೆ ಸರಿಯಾಗಿ ಕರೆಕ್ಟಾಗಿ ಊಟ ಮಾಡಿ, ಮತ್ತು ನೀರು ಕುಡಿಯಿರಿ, ಸೊಪ್ಪು ತರಕಾರಿಗಳನ್ನು ಜಾಸ್ತಿ ತಿನ್ನಿ, ನಾನ್ ವೆಜಿಟೇರಿಯನ್ ಅಂತ ಫುಡ್ಡನ್ನು ಲಿಮಿಟೆಡಾಗಿ ತಿನ್ನಿ. ಸೊ ಇದನ್ನು ನೀವು ಫಾಲೋ ಮಾಡಿದರೆ ಅಲ್ಲಿಗೂ ನಿಮಗೆ ಫ್ಲೋಟ್ ಆಗುತ್ತೆ. ಅಂದರೆ ಒಂದೊಂದು ಸಾರಿ ನಾವು ಎಂಡೋಸ್ಕೋಪಿ ಮಾಡಿ ನೋಡ್ತೀವಿ, ನಿಮ್ಗೇನಾದರೂ ಇಂಟರ್ನಲ್ ಹರ್ನಿಯಾ, ಅಯಾಟಸ್ ಹರ್ನಿಯಾ ಅಂತೀವಿ ನಾವು. ಸೊ ಎಷ್ಟೋ ಜನಕ್ಕೆ ನಿಮ್ಮ ಅರ್ಧ ಸ್ಟಮಕ್ಕು ಎದೆ ಒಳಗೆ ಬಂದು ಕೂತಿರುತ್ತೆ, ಅದನ್ನೇ ನಾವು ಹರ್ನಿಯಾ ಅನ್ನೋದು, ಇಂಟರ್ನಲ್ ಹರ್ನಿಯಾ. ನಿಮ್ಮ ಡಯಾಫ್ರಮ್ನೊಳಗೆ ಮಸಲ್ನೊಳಗೆ ಟೈಟ್ ಇರಬೇಕು. ನಾವು ಉಂಡ ಆಹಾರ ಅನ್ನನಾಳದಿಂದ ಸ್ಟಮಕ್ ಹೋದಾಗೆ ಅದು ರಿವರ್ಸ್ ಬರಬಾರ್ದು, ಅಲ್ಲೊಂದು ಸ್ಪಿಂಕ್ಟರ್ ಅಂತ ಇರುತ್ತೆ. ಆ ಸ್ಪಿಂಕ್ಟ್ ಲ್ಯಾಕ್ಸ್ ಆದರೆ ನೀವು ಉಂಡ ಆಹಾರ ರಿವರ್ಸ್ ಬರುತ್ತೆ. ಅದಕ್ಕೆ ನಾವು ಗರ್ಡ್ ಅಂತೀವಿ, ಗ್ಯಾಸ್ಟ್ರೋ ಈಸೋಫೇಜಿಯಲ್ ರಿಫ್ಲಕ್ಸ್ ಡಿಸಾರ್ಡರ್ ಅಂತೀವಿ. ಇದಕ್ಕೆ ಮೆಡಿಸನ್ಸ್ ಇದ್ದಾವೆ. ನಾವು ಎಲ್ಲೋ ಒಂದು ಕಾಂಬಿನೇಷನ್ ಡೋಂಪೆರಿಡಾನ್, ಒಮೆಪ್ರೊಝೋಲ್, ಪ್ಯಾಂಟೊಪ್ರೊಝೋಲ್ ಇಂಥವ್ರ ಜೊತೆಗೆ ಡೋಂಪೆರಿಡಾನ್ ಇದ್ದರೆ ಯೂಶಲಿ ಈ ಬ್ಲೋಟಿಂಗ್ನ ಕಡಿಮೆ ಮಾಡ್ಬೋದು. ಬಟ್ ಇವ್ಯಾವೂ ಕೂಡ ಪರ್ಮನೆಂಟ್ ಸೊಲ್ಯೂಷನ್ ಇಲ್ಲ. ನಿಮಗೆ ಗ್ಯಾಸ್ಟ್ರಿಕ್ ಟ್ರಬಲ್ಗೂ ಅಷ್ಟೇ. ತುಂಬ ಜನ ಅಂತಾರೆ, ಎಷ್ಟು ದಿನದಿಂದ 5 ವರ್ಷದಿಂದ ಮಾತ್ರೆ ನುಂಗ್ತಾನೇ ಇದ್ದೀನಿ ಡಾಕ್ಟ್ರೆ. ಇವೆಲ್ಲ ಲೈಫ್ ಲಾಂಗ್ ಡಿಸೆಬಿಲಿಟೀಸ್ ಒಂಥರ ನಿಮ್ಮ ಜೊತೆಯಲ್ಲಿ ಇರ್ತವೆ. ಅದ್ರ ಜೊತೆ ನೀವು, ನಾನು ಎಷ್ಟೋ ಸಾರಿ ನನಗೂ ಇದೆಯಮ್ಮ, ನನಗೆ ಬದುಕೋದು ಗೊತ್ತು, ನಿಮಗೆ ಬದುಕೋದು ಹೇಳ್ಕೊಡ್ತೀನಿ, ಬದುಕೋದು ಕಲ್ತ್ಕೊಡಿ ಅಂತ ಹೇಳ್ತೀನಿ. ಅದರಿಂದ ಬ್ಲೋಟಿಂಗ್ ಬಗ್ಗೆ ತುಂಬ ತಲೆ ಕೆಡಿಸ್ಕೋಬೇಡಿ. ಬಟ್ ಅದಿದ್ದರೆ ಎಂಥವ್ರಿಗೂ ಕೂಡ ಒಂದು ಇಂಪಾರ್ಟೆಂಟ್ ಟೆಸ್ಟು ಎಂಡೋಸ್ಕೋಪಿ. ಅದರಲ್ಲಿ ಯಾಕಂದರೆ H. ಪೈಲೋರೈ ಅಂತ ಒಂದು ಬ್ಯಾಕ್ಟೀರಿಯಾ ಕಂಡುಹಿಡಿತೀವಿ, ನಿಮ್ಮ ಹರ್ನಿಯಾ ಇದ್ದರೆ ಕಂಡುಹಿಡಿತೀವಿ. ಎರಡನೇದು ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್. ಯಾಕಂದರೆ ಮಲ್ಟಿಪಲ್ ಗಾಲ್ ಸ್ಟೋನ್ಸ್ ಇದ್ದರೆ, ನಿಮ್ಮ ಪಿತ್ತಕೋಶದಲ್ಲಿ ಗಾಲ್ ಸ್ಟೋನ್ಸ್ ಅಥವಾ ಕೋಲೆಸಿಸ್ಟೈಟಿಸ್ ಅಂತೀವಿ, ಅದು ಕೂಡ ನಾನ್ ಡಿಸ್ಪೆಪ್ಸಿಯಾ, ಅದು ಡಿಸ್ಪೆಪ್ಸಿಯಾ ಅಂತೀವಿ ನಾವು. ಸೊ ಅದರಿಂದ ದಯವಿಟ್ಟು ಇವೆರಡು ಟೆಸ್ಟನ್ನು ಪದೇ ಈ ರೀತಿ ಆಗೋರು ಮಾಡಿಸ್ಕೊಳ್ಳಿ. ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ಆಮೇಲೆ ನಾವು ಅಡ್ವೈಸ್ ಮಾಡ್ತೀವಿ. ಥ್ಯಾಂಕ್ ಯು.